ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಪೇ ಬ್ಯಾಕ್ ಪೇಡ್ ಮೇಲೆ ನೆಕ್ಸ್ಟ್ ಪ್ರಾಬ್ಲಮ್ ಅನ್ನ ತಗೊಂಡ್ಬಂದಿದ್ದೀನಿ. ಆಲ್ರೆಡಿ 3 ಪ್ರಾಬ್ಲಮ್ಸ್ ಸಾಲ್ವ್ ಮಾಡಿದ್ದೀನಿ. ಒಂದ್ ಪ್ರಾಬ್ಲಮ್ ಅಂತೂ 2024 ಕೇಳಿರುವಂತಹ ಕ್ವಶನ್ ಅನ್ನ ನಾನು ಸಾಲ್ವ್ ಮಾಡಿದ್ದೀನಿ. ಇನ್ ಕೇಸ್ ಅದನ್ನ ನೋಡಿಲ್ಲ ಅಂತಂದ್ರೆ ಅದ್ರ ಲಿಂಕ್ಸ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ಓಕೆ, ನೆಕ್ಸ್ಟ್ ಕ್ವಶನ್. ಫ್ರಮ್ ದ ಫಾಲೋವಿಂಗ್ ಇನ್ಫಾರ್ಮೇಶನ್ ಕಂಪ್ಯೂಟ್ ಪೇ ಬ್ಯಾಕ್ ಪೀರಿಯಡ್. ಇಯರ್ ಮಷಿನ್ ಎ, ಇಯರ್ ಅನ್ನ ಕೊಟ್ಟಿದ್ದಾರೆ 1 to 5. ಮಷಿನ್ ಎ ವ್ಯಾಲ್ಯೂ 60,000, 75,000, 55,000, 50,000, 40,000. ಈಗ ಮಷಿನ್ ಎ ಅಂತಂದ್ರೆ ಇಲ್ಲಿ ಇದು ಕ್ಯಾಶ್ ಇನ್ಫ್ಲೋ ಆಗಿರುತ್ತೆ. ನೆಕ್ಸ್ಟ್, ದ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ರುಪೀಸ್ 2 lakh. ನಾವ್ ಇವಾಗ ಪೇ ಬ್ಯಾಕ್ ಪೀರಿಯಡ್ ಅಲ್ಲಿ ನಿಮ್ಗೆ ಗೊತ್ತಿರಾಗಿ 2 ಫಾರ್ಮುಲಾ ಅದ. ಹೌದಾ, ಇದ್ರ ಮೇಲೆ ಆಲ್ರೆಡಿ ಸಾಲ್ವ್ ನಾನು ಮಾಡಿದ್ದೀನಿ. ಇವಾಗ ಮಾಡ್ತಿರೋದು ಈ ಬೇಸಿಸ್ ಮೇಲೆ. ಇಲ್ಲಿ ಏನಾಯ್ತು, CF80 ಒಂದೇ ಇತ್ತು, ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ ಮಿಕ್ಸ್ಡ್ ಆಫ್ CF80 ಅಂದ್ರೆ ಯಾವುದು ಕಾನ್ಸ್ಟೆಂಟ್ ಇರೋದಿಲ್ಲ. ಇವಾಗ ಇಲ್ಲಿ ನೋಡ್ರಿ 60, 75, 55 ಏನಂದ್ರೆ ಎವ್ರಿ ಇಯರ್ ಚೇಂಜಸ್ ಅದ. ಎಲ್ಲಾ ಒಂದು ಇಯರ್ ಒಳಗೆ ಏನಾಗಿದೆ ಅಂದ್ರೆ ಅಮೌಂಟ್ ವೇರಿಯೇಷನ್ಸ್ ಆಗಿದೆ, ಹೆಚ್ಚು ಕಮ್ಮಿ ಆಗ್ತಾ ಬಂದೈತಿ. ಒಂದು ಕಾನ್ಸ್ಟೆಂಟ್ ಇಲ್ಲ. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಫಾರ್ಮುಲಾ ಚೇಂಜ್ ಆಗುತ್ತೆ. ಯಾವ ಫಾರ್ಮುಲಾ? ಈ ಒಂದು ಫಾರ್ಮುಲಾನ ಯೂಸ್ ಮಾಡ್ತೀವಿ. ಓಕೆ, ಸೊಲ್ಯೂಷನ್. ಇಲ್ಲಿ ನಾವು ಟೋಟಲ್ 3 ಕಾಲಮ್ ಅನ್ನ ಪ್ರಿಪೇರ್ ಮಾಡ್ತೀವಿ. ಒಂದು ಇಯರ್, CF80, ಕ್ಯುಮ್ಯುಲೇಟಿವ್ CF80. ಇವ್ ಎರಡು ಏನಾಗಿರ್ತದೆ ಕ್ವಶನ್ ಒಳಗೆ ಕೊಟ್ಟೆ ಬಿಟ್ಟಿರ್ತಾರೆ. ಇಯರ್ ಅಂಡ್ CF80 ಅನ್ನ ಕ್ವಶನ್ ಒಳಗೆ ಕೊಟ್ಟಿರ್ತಾರೆ. ನೋಡ್ರಿ, ಇಯರ್ CF80 ಇದೆ, ಎರಡು ಸೇಮ್ ಇಡ್ತೇವೆ. ನೆಕ್ಸ್ಟ್ ಇರೋದು 1 to 5 ಇದೆ. 1 to 5 ತಗೊಂಡಿವಿ. CF80 ಅವ್ರು ಏನ್ ವ್ಯಾಲ್ಯೂಸ್ ಕೊಟ್ಟಿದ್ದಾರೆ ಕ್ಯಾಶ್ ಇನ್ಫ್ಲೋ ಸೇಮ್ ಅದನ್ನ 60,000, 75, 55, 50, 40,000 ಸೇಮ್ ಅದ ಅಮೌಂಟ್ ಅನ್ನ ತಗೊಂಡಿದೆ. ನೆಕ್ಸ್ಟ್ ಕ್ಯುಮ್ಯುಲೇಟಿವ್ CF80 ಅಂತಂದ್ರೆ ಫಸ್ಟ್ ಇಯರ್ ಗೆ ಆಸ್ ಇಟ್ ಈಸ್ 60,000 ಅನ್ನ ಇಡ್ತೇವೆ. ಅದ್ರದ್ದು ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ 60,000 ಇಡ್ತೇವಿ. ಆ 60,000 ಪ್ಲಸ್ ನೆಕ್ಸ್ಟ್ ಇಯರ್ ಕ್ಯಾಶ್ ಇನ್ಫ್ಲೋ ಯಾವ್ದಾದ್ರೆ 75,000 ಎರಡು ಪ್ಲಸ್ ಮಾಡು. 60,000 ಪ್ಲಸ್ 75,000 ಎಷ್ಟು ಬರುತ್ತೆ? 1,35,000. ಸೊ ಇದು ಬರುವಂತಹ ವ್ಯಾಲ್ಯೂ ಮೇಲೆ ಏನ್ ಆನ್ಸರ್ ಅದ ಅದ್ರ ಮೇಲೆ ಪ್ಲಸ್ ನೆಕ್ಸ್ಟ್ ಇಯರ್ CF80 ಎಷ್ಟದ? 55,000. 1,35,000 ಪ್ಲಸ್ 55,000 1,90,000 ಬರುತ್ತಾ? ಈ 1,90,000 ಮೇಲೆ ಅಗೇನ್ 50,000, ಸಾರಿ ನೆಕ್ಸ್ಟ್ 50,000. 1,90,000 ಪ್ಲಸ್ 50 2,40,000 ಬರುತ್ತೆ. 2,40,000 ಪ್ಲಸ್ 40 ಎಷ್ಟು ಬಂತು? 2,80,000. ಈ ರೀತಿ ನಾವೇನ್ ಮಾಡ್ತೀವಿ, ಪ್ಲಸ್ ಮಾಡ್ತಾ ಹೋಗ್ತೇವೆ. ಸೊ ಟೋಟಲ್ ನಮ್ಗೆ ಮತ್ತು 2,80,000. ಇಲ್ಲಿ ನಾನು ಬ್ರಕೆಟ್ ಒಳಗೆ ಒಂದು ಅಮೌಂಟ್ ಏನ್ ಮಾಡಿದೆ ಅಂದ್ರೆ ಕ್ಯಾಶ್ ಔಟ್ಫ್ಲೋ ಇದೆ, ಅಂದ್ರೆ ಇನ್ವೆಸ್ಟ್ಮೆಂಟ್. ಕ್ವಶನ್ ಒಳಗೆ ಕೊಟ್ಟಾರ ನೋಡ್ರಿ, ದ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ರುಪೀಸ್ 2 lakh. ಕ್ಯಾಶ್ ಔಟ್ಫ್ಲೋ ಇನ್ವೆಸ್ಟ್ಮೆಂಟ್ ಎಷ್ಟದ? ನಮ್ದು 2 lakh ಅದ. 2 lakh ಅನ್ನ ಬರ್ಕೊಂಡಿದ್ದೇನೆ. ನೆಕ್ಸ್ಟ್ ಇರೋದು ನಮ್ದು ಮೇನ್ ಏನಂತಂದ್ರೆ ಈ 2 lakh ಅನ್ನ ಇಷ್ಟು ಇಯರ್ಸ್ ಒಳಗೆ ಯಾವಾಗ ರಿಕವರ್ ಆಗ್ಯದ ಅಂತ ಹೇಳಿ ನೋಡ್ಕೋಬೇಕು. ಯಾವಾಗ ರಿಕವರ್ ಆಗ್ಯದ ನೋಡಿ, 1,90,000 ಅದ, 2,40,000 ಅದ. ಸೊ ಇಲ್ಲಿಂದ ಇಷ್ಟು ಬರೋದಕ್ಕಂದ್ರೆ ಕವರ್ ಆಗ್ಬಿಟ್ಟೈತಿ. ಅಂದ್ರೆ 4 ಇಯರ್ ಬರೋದ್ರೊಳಗ ಏನಾಗಿದೆ ಅಂತಂದ ಅಮೌಂಟ್ ರಿಕವರ್ ಆಗಿದೆ. ಸೊ ಇಷ್ಟು ಇಲ್ಲಿ ಲೈನ್ ಅನ್ನ ಹಾಕ್ಬಿಡ್ತಾನೆ. ಅಂದ್ರೆ 1,90,000 ಇಷ್ಟು ಅಂದ್ರೆ 4 ಇಯರ್ಸ್ ಅಂತೂ ಕವರ್ ಆಗಿಲ್ಲ. 3 ಇಯರ್ಸ್ ನೆಕ್ಸ್ಟ್ ಕವರ್ ಆಗ್ಯದ ಅಂದ್ರೆ 3.5, 3.6, 3.4 ಈ ರೀತಿ 3 ಇಯರ್ ಆದ್ಮೇಲೆ ಕವರ್ ಆಗಿದೆ. ಬಟ್ 4 ಇಯರ್ ಕವರ್ ಆಗ್ಬಿಟ್ಟೈತಿ. ಹಿಂಗಾಗಿ ಈ ಒಂದು ಮಿಡಲ್ ಒಳಗಾಗಿದೆ. ಸೊ ಇಲ್ಲಿ ಏನ್ ಮಾಡ್ತಾ ಇದೀನಿ, 1,90,000 ಕೆಳಗ ಒಂದು ಲೈನ್ ಅನ್ನ ಹಾಕ್ತಾ ಇದೀನಿ. ಸೊ ಇದ್ದ ಅಮೌಂಟ್ ಅನ್ನ ಏನೇನ್ ತಗೋತೀನಿ, 1,90,000 ಅಂತ ತಗೊಂಡ 2 lakh ಒಳಗ ಲೆಸ್ ಮಾಡ್ತೀನಿ. ಸೊ ನಮ್ಗೆ ರಿಕವರ್ ಆಗ್ಬೇಕಾಗಿರೋದು ಅಮೌಂಟ್ ಎಷ್ಟು? 3 ಇಯರ್ಗೆ ಏನಾಗ್ಯದ? 3 ಇಯರ್ಗೆ ಏನಾಗ್ಯದ? 1,90,000 ರಿಕವರ್ ಆಗ್ಯದ. ಸೊ ಇನ್ನು ರಿಕವರ್ ಆಗ್ಬೇಕಾಗಿರೋದು ಎಷ್ಟು? 10,000. ಸೊ ಈ 10,000 ಯಾವಾಗ ರಿಕವರ್ ಆಗಿದೆ ಅಂತ ನೋಡ್ಕೋಬೇಕಷ್ಟೇ. 2 lakh ಮೈನಸ್ 1,90,000 ಮಾಡಿದ್ರೆ 10,000 ಬರುತ್ತ. ಕ್ಲಿಯರ್? ನಮ್ದು ಪೇ ಬ್ಯಾಕ್ ಪೀರಿಯಡ್ ಫಾರ್ಮುಲಾ ಏನದ? ಬೇಸ್ ನಂಬರ್ ಆಫ್ ಇಯರ್ ಪ್ಲಸ್ ಅನ್ರಿಕವರ್ಡ್ ಅಮೌಂಟ್ ಡಿವೈಡೆಡ್ ಬೈ ನೆಕ್ಸ್ಟ್ ಇಯರ್ ಕ್ಯಾಶ್ ಇನ್ಫ್ಲೋ. ಬೇಸ್ ನಂಬರ್ ಆಫ್ ಇಯರ್ ಅಂತಂದ್ರ ಇಲ್ಲಿ ನಮ್ಗೆ ಏನ್ ಇಷ್ಟೊಳಗೆ ನಮ್ದು ಕವರ್ ಆಗ್ಬೇಕು ಅಂದ್ರ ನೆಕ್ಸ್ಟ್ ಇಯರ್ ಏನ್ ಕವರ್ ಆಗ್ತಾ ಇದೆ ಮೀನ್ಸ್ 3. ಇಲ್ಲಿ ರೌಂಡ್ ಮಾರ್ಕ್ ಮಾಡ್ತೇವೆ, ಇದು ಬೇಸ್ ಇಯರ್ ಆಗಿರುತ್ತೆ. ಓಕೆ, ಅಂದ್ರ
2 lakh 4 years ಬರೋಕ್ ಮುಂಚೆನೆ ಏನಾಗಿದೆ ಅಂದ್ರೆ ಕವರ್ ಆಗಿದೆ, ಹಂಗಂದ್ರೆ 3 years ನಂತರ ಕವರ್ ಆಗತೈತಿ. ಹಿಂಗಾಗಿ 3 years ನಮ್ದು ಬೇಸ್ ಆಗಿರುತ್ತೆ. ಪ್ಲಸ್ ಅನ್ರಿಕವರ್ಡ್ ಅಮೌಂಟ್, ಅನ್ರಿಕವರ್ಡ್ ಇನ್ನು ರಿಕವರ್ ಆಗ್ಬೇಕಾಗಿರೋದು ಅಮೌಂಟ್ ಎಷ್ಟು? 10,000. ಸೊ 10,000 ತಗೊಂಡು ಡಿವೈಡೆಡ್ ಬೈ ನೆಕ್ಸ್ಟ್ ಇಯರ್ ಕ್ಯಾಶ್ ಇನ್ಫ್ಲೋ. ಇದ್ರದ್ದು ನೆಕ್ಸ್ಟ್ ಇಯರ್ ಕ್ಯಾಶ್ ಇನ್ಫ್ಲೋ ಯಾವ್ದದ? 50,000. ಏನ್ ಮಾಡ್ತೀವಿ ಅಂತಂದ್ರೆ ಗಡ್ಬಡಿ ಒಳಗ 2,40,000 ಅಂತ ತಗೊಂಡ್ಬಿಡ್ತೀವಿ. ಇಲ್ಲ, ಅವ್ರು ಕೇಳಿರೋದು ಕ್ಯಾಶ್ ಇನ್ಫ್ಲೋ. ಇದೇನಾಗಿದೆ? ಕ್ಯುಮ್ಯುಲೇಟಿವ್ ಕ್ಯಾಶ್ ಇನ್ಫ್ಲೋ. ಜಸ್ಟ್ ಅವ್ರು ಕೇಳ್ತಾ ಕ್ಯಾಶ್ ಇನ್ಫ್ಲೋ. ಸೊ 1,90,000 ನೆಕ್ಸ್ಟ್ ಇಯರ್ ಕ್ಯಾಶ್ ಇನ್ಫ್ಲೋ ಆಗಿರುತ್ತೆ 50,000 ಆಗಿರುತ್ತೆ, ಡಿವೈಡೆಡ್ ಬೈ 50,000. ಬೇಸ್ ನಂಬರ್ ಆಫ್ ಇಯರ್ 3 ಪ್ಲಸ್ unrecovered amount 10,000 divided by 50,000. 10,000 divided by 50,000 ಮಾಡಿದ್ರೆ ಎಷ್ಟು ಬಂತು? 0.2. 3 ಪ್ಲಸ್ 0.2 ಮಾಡಿದ್ರೆ 3.2 years. ಈ ಒಂದು ಪ್ರಾಬ್ಲಮ್ ಒಳಗೆ ಏನೈತಂತಂದ್ರ ಒಂದೇ ಪ್ರಾಜೆಕ್ಟ್ CFAT ಅನ್ನ ಕೊಟ್ಟಾರ ಅವ್ರು. ಸಮಟೈಮ್ಸ್ ಏನ್ ಮಾಡ್ತಾರ ಅಂತಂದ್ರೆ 2 ಪ್ರಾಜೆಕ್ಟ್ ಮೇಲೆ ಕೊಡ್ತಾರ. ಎ ಪ್ರಾಜೆಕ್ಟ್ CFAT ಬೇರೆ, ಬಿ ಪ್ರಾಜೆಕ್ಟ್ CFAT ಬೇರೆ. ಆ ರೀತಿ ಅಂತ ಪ್ರಾಬ್ಲಮ್ಸ್ ಇದ್ರೆ ಹೆಂಗ್ ಮಾಡ್ಬೇಕಂತಂದ್ರ ಈ ನೆಕ್ಸ್ಟ್ ಹೇಳ್ಕೊಡ್ತೀನಿ. ಫ್ರಮ್ ನೆಕ್ಸ್ಟ್ ಕ್ವಶನ್, ಫ್ರಮ್ ದ ಫಾಲೋವಿಂಗ್ ಇನ್ಫಾರ್ಮೇಶನ್ ಕಂಪ್ಲೀಟ್ ಪೇ ಬ್ಯಾಕ್ ಪೀರಿಯಡ್. ಇಯರ್ ಮಷಿನ್ ಎ, ಮಷಿನ್ ಬಿ. ಇದು ಮಷಿನ್ ಏನ್ ವ್ಯಾಲ್ಯೂಸ್ ಕೊಟ್ಟಿದ್ದಾರೆ, ಇದೇನಾಗಿರುತ್ತೆ ಅಂತಂದ್ರೆ CFAT ಕ್ಯಾಶ್ ಇನ್ಫ್ಲೋ ಆಗಿರುತ್ತೆ. 1 to 5 ಇಯರ್ ಕೊಟ್ಟಾರ, ಅದ್ರದ್ದು 5 ವರ್ಷದ CFAT ಕೊಟ್ಟಾರ ಎರಡತ್ರದ್ದು. ಇಲ್ಲಿ ನಾವು ಪೇ ಬ್ಯಾಕ್ ಪೀರಿಯಡ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು. ನೆಕ್ಸ್ಟ್, ದ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಬೋತ್ ಮಷಿನ್ಸ್ ರುಪೀಸ್ 56,125. ಅಂದ್ರೆ 56,125 ಏನಾಗಿದೆ? ಇನ್ವೆಸ್ಟ್ಮೆಂಟ್ ಆಗಿದೆ. ಅದು ಎಷ್ಟು ಇಯರ್ಸ್ ರಿಕವರ್ ಆಗುತ್ತಾ ಅನ್ನೋದನ್ನ ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ಬೇಕು. ಓಕೆ, ಮಷಿನ್ ಏದ್ ಇವಾಗ ಯಾವ್ದು ಮಾತಾಡ್ಲಿ? ಮಷಿನ್ ಏದ್ ಫಸ್ಟ್ ಮುಗಿಸ್ಬಿಡೋದು. ಆನ್ಸರ್ ಸೇಮ್ 3 ಕಾಲಮ್ಸ್ ಅನ್ನ ಮಾಡ್ತೀವಿ. ಇಯರ್ ಅಂಡ್ CFAT ಇಷ್ಟು ಸೇಮ್ ಇರುತ್ತ, ಹೌದಾ? 1 to 5, 14, 16, 18, 20, 25 ಸೇಮ್ ಅದನ್ನ ಅಮೌಂಟ್ ಅನ್ನ ಆಸ್ ಇಟ್ ಇಸ್ ತಗೊಳ್ತೇವೆ. ನೆಕ್ಸ್ಟ್ ಕ್ಯುಮ್ಯುಲೇಟಿವ್ CFAT ಏನ್ ಮಾಡ್ತೀವಿ? ಫಸ್ಟ್ ಗೆ 14,000 ಆಸ್ ಇಟ್ ಇಸ್ ತಗೋತೀವಿ. ನೆಕ್ಸ್ಟ್ 14 ಪ್ಲಸ್ ನೆಕ್ಸ್ಟ್ ಇಯರ್ CFAT 16,000 ಅದ. ಸೊ ಟೋಟಲ್ ಮಾಡಿದ್ರೆ 30,000. 30 ಪ್ಲಸ್ 18 48, 48 ಪ್ಲಸ್ 20 68, 68 ಪ್ಲಸ್ 25 93. ಇಲ್ಲಿ ಮಾಡಿದ್ರೆ ನಮ್ದು ಕ್ಯುಮ್ಯುಲೇಟಿವ್ CFAT ಏನಾಯ್ತು? ಮುಗೀತು. ಹೌದಾ? ಈಗ ನಮ್ದು ಇನ್ವೆಸ್ಟ್ಮೆಂಟ್ ಎಷ್ಟೈತಿ? 56,125. ಅಂಡ್ ನಮ್ಗೆ ಇವಾಗ ನೋಡ್ರಿ 56,125 ಯಾವ ಇಯರ್ದೊಳಗೆ ರಿಕವರ್ ಆಗತೈತಿ? ನಾ ಇಲ್ಲಿ ಮಾರ್ಕ್ ಮಾಡ್ಬಿಟ್ಟೇನಿ 48,000 ಅಂದ್ರೆ 3 years ರಿಕವರ್ ಆಗತೈತಿ. ಯಾಕಂತಂದ್ರ 4 years ಹೋಗೋಕ್ಕೂ ಮುಂಚೆನೆ ಅದೇನಾಗ್ಬಿಟ್ಟೈತಿ? ರಿಕವರ್ ಆಗ್ಯದ. 4 years ಒಳಗೆ ಏನದ? 4th one 68,000 ಅದ. ಇಲ್ಲಿ ರಿಕವರ್ ಆಗಿ ಎಕ್ಸ್ಟ್ರಾ ಅಮೌಂಟ್ ಬಂದೈತಿ, ಹೌದಾ? ಅಂದ್ರೆ ನಮ್ದು ಪ್ರಾಫಿಟ್ ಬಂದ್ಬಿಟ್ಟೈತಿ ಇಲ್ಲಿ. ಬಟ್ ನಮಗ್ ಬೇಕಾದ್ರೆ ರಿಕವರ್ ಅಮೌಂಟ್, ಎಕ್ಸಾಕ್ಟ್ ಅಮೌಂಟ್ ಬರುತ್ತಾ? 3 years ನಂತರ ಬರುತ್ತ. ಬಟ್ 4 years ಗಲ್ಲ, 3 years ನಂತರ ಅಷ್ಟೇ, ಮಿಡಲ್ ಆಫ್ ದ ಇಯರ್. 48,000 ಅಂದ್ರೆ ಇಲ್ಲಿ ಇದನ್ನ ಏನ್ ಮಾಡ್ತೀವಿ? ಇವಾಗ ನೆಕ್ಸ್ಟ್ ಮೈನಸ್ ಮಾಡ್ತೀವಿ. ಇದ್ರ ಮೇಲೆ 56,125, ಅದಕ್ಕೆ ಇದನ್ನ ಬ್ರಾಕೆಟ್ ಒಳಗೆ ತಗೊಂಡು ಎಷ್ಟು ಬರುತ್ತೆ? 8,125 ಮೈನಸ್ ಮಾಡಿದ್ರು. ಸೊ ಫಾರ್ಮುಲಾ payback paid is equals to base number of year plus unrecovered amount divided by next year cash inflow. ಬೇಸ್ ನಂಬರ್ ಎಷ್ಟದ? 3 ಅದ ನೋಡ್ರಿ. 48,000 3 ಅದ ಪ್ಲಸ್ unrecovered amount 8,125 divided by next year cash inflow ಎಷ್ಟದ? 20,000. ಅನ್ರಿಕವರ್ಡ್ ಅಮೌಂಟ್ ಎಷ್ಟು ಬರುತ್ತೆ ನಮ್ಗೆ ಇವಾಗ? 8,125 ಡಿವೈಡೆಡ್ ಬೈ 20,000 ಮಾಡಿದ್ರೆ 0.42. ಸೊ ಎರಡನ್ನು ಪ್ಲಸ್ ಮಾಡಿದ್ರೆ ಪೇ ಬ್ಯಾಕ್ ಪೀರಿಯಡ್ 3.42 years. ಏನಾಯ್ತು? ಜಸ್ಟ್ ಮಷಿನ್ ಏದಾಯ್ತು. ನಮ್ಗೆ ಇಲ್ಲಿ ಏನ್ ಕೇಳಿದಾರ? ಮಷಿನ್ ಎ ಅಂಡ್ ಬಿ. ಹಾಗಂದ್ರೆ ಇವಾಗ ಬಿ ಕ್ಯಾಲ್ಕುಲೇಟ್ ಮಾಡ್ಬೇಕು. ಓಕೆ, ಮಷಿನ್ ಬಿ
ಏನ್ ಮಾಡಿದೀವಿ ಇಲ್ಲಿ ಸೇಮ್ ಇಯರ್ ಅಂಡ್ CF80 ಇಯರ್ ಮಷೀನ್ ಆಗ್ಯದ ಇದಾಗ್ಯದ ಬೀದ್ ಮಾಡ್ಬೇಕು ಸೊ ಮಷೀನ್ ಬೀದ್ ಈ ಕ್ಯಾಶ್ ಇನ್ಫ್ಲೋಸ್ ಅನ್ನ ಸೇಮ್ ತಗೋತೆ ಓಕೆ 1 to 5 years 22 20 18 16 17 ಅಂದ್ರೆ thousands ಓಕೆ ಆಯ್ತು ನೆಕ್ಸ್ಟ್ ಕ್ಯುಮ್ಯುಲೇಟಿವ್ ಕ್ಯಾಶ್ ಇನ್ಫ್ಲೋ ಫಸ್ಟ್ ಗೆ 22,000 ಆಸ್ ಇಟ್ ಇಸ್ ತಗೋತೀವಿ ನೆಕ್ಸ್ಟ್ 22,000 ಪ್ಲಸ್ ನೆಕ್ಸ್ಟ್ ಇಯರ್ ಕ್ಯಾಶ್ ಇನ್ಫ್ಲೋ ಎಷ್ಟದ 20,000 ಅದ ಸೊ ಟೋಟಲ್ 42,000 42,000 ಪ್ಲಸ್ ನೆಕ್ಸ್ಟ್ ಇಯರ್ ಕ್ಯಾಶ್ ಇನ್ಫ್ಲೋ 18,000 ಅದ ಸೊ 60,000 ಬರುತ್ತೆ 60 ಪ್ಲಸ್ 16 76 76 ಪ್ಲಸ್ 17 93 ಇಲ್ಲಿ ನಮ್ದು ಏನಾಯ್ತು CF80 ಕ್ಯುಮ್ಯುಲೇಟಿವ್ CF80 ಕಂಪ್ಲೀಟ್ ಆಯ್ತು ನಮಗೆ ಇವಾಗ ಇನ್ವೆಸ್ಟ್ಮೆಂಟ್ ಇರೋದು ಎಷ್ಟು 56,125 ಈಗ ಯಾವ ಇಯರ್ ಒಳಗೆ ನಮ್ದು ರಿಕವರ್ ಆಗ್ತಾ ಇದೆ ಸೆಕೆಂಡ್ ಇಯರ್ ಒಳಗೆ 42,000 ಯಾಕಂದ್ರೆ ನೆಕ್ಸ್ಟ್ ಅದಕ್ಕೆ 60 ಬಂದಿದೆ 60,000 ಬಂದಿದೆ ಜಾಸ್ತಿ ಆಯ್ತು ಅಮೌಂಟ್ ಇಲ್ಲಿ ಹೌದಾ ಅಂದ್ರೆ ಪ್ರಾಫಿಟ್ ಅಂದ್ರೆ ನಾವ್ ಅನ್ಕೊಂಡೋದಕ್ಕಿಂತ ಇಲ್ಲಿ ಜಾಸ್ತಿ ಇಲ್ಲಿ ರಿಕವರ್ ಆಗಿ ಬಂದ್ಬಿಟ್ಟೆ ಪೂರಾ ಸೊ ಇಲ್ಲಿ 2 ಇಯರ್ಸ್ ಬೇಸ್ ಇಯರ್ ಏನಾಯ್ತು 2 42,000 ಮೈನಸ್ ಮಾಡಿದ್ರೆ ಬರುತ್ತೆ 14,125 ಅಂದ್ರೆ ನಮ್ಗೆ ಇನ್ನ ರಿಕವರ್ ಆಗ್ಬೇಕಾಗಿರೋ ಅಮೌಂಟ್ ಎಷ್ಟು 14,125 ಇದೇನಾಗುತ್ತೆ ಅಂದ್ರೆ 2 ಇಯರ್ಸ್ ನಂತರ ಏನಾಗುತ್ತಾ ಇದೆ ರಿಕವರ್ ಆಗತೈತಿ ಫಾರ್ಮುಲಾ ಬೇಸ್ ನಂಬರ್ ಆಫ್ ಇಯರ್ ಬೇಸ್ ನಂಬರ್ ಆಫ್ ಇಯರ್ ಪ್ಲಸ್ ಅನ್ರಿಕವರ್ಡ್ ಅಮೌಂಟ್ ಡಿವೈಡೆಡ್ ಬೈ ನೆಕ್ಸ್ಟ್ ಇಯರ್ ಕ್ಯಾಶ್ ಇನ್ ಫ್ಲೋ ಅಂದ್ರೆ ಈಗ ಬೇಸ್ ನಂಬರ್ ಇಯರ್ ಎಷ್ಟದ 2 ಆಸ್ ಇಟ್ ಇಸ್ ತಗೊಂಡೇನಿ ಪ್ಲಸ್ ಅನ್ರಿಕವರ್ಡ್ ಅಮೌಂಟ್ 14,125 ಡಿವೈಡೆಡ್ ಬೈ ಇಲ್ಲಿ ನಮ್ದು ರಿಕವರ್ ಆಗಿದೆ ಅಂದ್ರೆ ಇಲ್ಲಿ ರಿಕವರ್ 2 ಇಯರ್ಸ್ ಹೋಗಿ ರಿಕವರ್ ಆಗತೈತಿ ಸೊ ನೆಕ್ಸ್ಟ್ ಇಯರ್ ಕ್ಯಾಶ್ ಇನ್ಫ್ಲೋ ಎಷ್ಟದ 18,000 ಸೊ 14,125 ಡಿವೈಡೆಡ್ ಬೈ 18,000 ಮಾಡಿದ್ರೆ 0.78 ಬರುತ್ತೆ ಸೊ ಎರಡನ್ನು ಪ್ಲೇಸ್ ಮಾಡಿದ್ರೆ 2.78 ಇಯರ್ಸ್ ಸೊ ಪೇ ಬ್ಯಾಕ್ ಪೀರಿಯಡ್ ಇಸ್ 2.78 ಇಯರ್ಸ್ ಇಲ್ಲಿ ಅವರು ಯಾವ್ದು ಪ್ರಾಜೆಕ್ಟ್ ಅವ್ರ ಮಷೀನ್ ಅನ್ನ ಪ್ರಿಫರ್ ಮಾಡ್ತೀರಿ ಅಂತ ಏನು ಕೇಳಿಲ್ಲ ಇನ್ ಕೇಸ್ ಕೇಳಿದ್ರ ಅಂತಂದ್ರೆ ಯಾವ್ದು ಮಾಡ್ತೀರಿ ಮಷೀನ್ ಏದ್ ಬಂದಿತ್ತು ಏದ 3.42 ಇಯರ್ಸ್ ಆಗಿತ್ತು ಬಿದ 2.78 ಇಯರ್ಸ್ ಆಗಿತ್ತು ಸೊ ನಾವ್ ಇಲ್ಲಿ ಏನ್ ಮಾಡ್ತೀವಿ ಬಿ ಅನ್ನ ಪ್ರಿಫರ್ ಮಾಡ್ತೀವಿ ಯಾಕಂತಂದ್ರೆ ಜಲ್ದಿ ರಿಕವರ್ ಆಗತ್ತೆ ಓಕೆ ಐ ಹೋಪ್ ನಿಮ್ಗೆ ಈ ಎರಡು ಪ್ರಾಬ್ಲಮ್ಸ್ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಒಂದ್ ಲೈಕ್ ಮಾಡಿ ಆಮೇಲೆ ನಿಮ್ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್